ಶಾಂತಿ ಸಮಬಾಳಿಗೆ ಅತ್ಯಂತ ಹೆಸರುವಾಸಿಯಾದಂತಹ ಗ್ರಾಮ ಗಂಬ್ಯಾಪುರ. ದೇವಿ ಪ್ರತಿಷ್ಠಾಪನೆ ಮಾಡಿ 9 ದಿವಸ ಜಾತ್ರೆ ಮಾಡ್ತೇವೆ ಅಂದ್ರೆ ನಮ್ಮ ಗ್ರಾಮಸ್ಥರಿಗೆ ಭಾರಿ ಇಲ್ಲ ಸಲ್ಲದಂತಹ ಸಂತೋಷ ಇಲ್ಲ. ಈ ಕೆಲಸಕ್ಕೆ ಎಲ್ಲರೂ ಭಾಗಿಯಾಗಿ ಅಷ್ಟೇ ನಾವು ಒಂದು ಶ್ರದ್ಧೆಯಿಂದ ಕೆಲಸ ಮಾಡಿ ಈ ದೇವಸ್ಥಾನ 9 ದಿನದ ಜಾತ್ರೆ ಕಾರ್ಯಕ್ರಮ ನೆರವೇರಿಸಕತ್ತಿದೆ. ನಾವು ರಾಯನಾಳ ರೇವಣಸಿದ್ದೇಶ್ವರ ಸ್ವಾಮಿಗಳ ಕಡೆ ಹೋದಾಗ ಅವರು ತವ್ರ ಮನೆ ಮಾಡ್ಬೇಕಂತ ಹೇಳಿದಾಗ ಜೋಳಹಳ್ಳಿ ಊರನ್ನ ಈ ದೇವಲಿಂಗಕೊಪ್ಪ ಗ್ರಾಮನ ನೀವು ತವ್ರ ಮನೆ ಮಾಡಿಕೊಡ್ರಿ ಅಂತ ಹೇಳಿ ನಮಗೆ ತಿಳಿಸಿದಾಗ ಆ ಊರಿಗೆ ಹೋದಾಗ ಅವರು ನಮಗೆ ಸ್ಪಂದಿಸಿ ಆಯಿತು ನಾವು ನಿಮಗೆ ಸ್ಪಂದಿಸ್ತೀವಿ, ನಾವು ತವ್ರ ಮನೆಯಿಂದ ನಮ್ಮ ಮಗಳು ನಿಮಗೆ ಕೊಡ್ತೇವೆ ಅಂತೇಳಿ ಒಪ್ಕೊಂಡು ಆ ಕಾರ್ಯಕ್ರಮನ ಇಲ್ಲಿ ಬಿಟ್ಟ ನಡೆಸ್ಕೊಂಡು ಬಂದಿದ್ದೇವೆ ಅಂತ. ಹಿರಿಯರು ಹಾಗೂ ಯುವಕರು ನಾವು ಜಾತ್ರಾ ಉತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ಈ ಜಾತ್ರಾ ಉತ್ಸವದಲ್ಲಿ ನಾವು ಉಚಿತವಾಗಿ ಗ್ರಾಮದ ಮಹಿಳೆಯರಿಗೂ ಹಾಗೂ ಬೇರೆ ಬರತಕ್ಕಂಥ ಎಲ್ಲ ಮಹಿಳಾ ಭಕ್ತಾದಿಗಳಿಗೆ, ಅಕ್ಕ ತಂಗಿಯರಿಗೆ, ತಾಯಂದಿರಿಗೆ ಉಚಿತವಾಗಿ ಬಳೆ ಹಾಗೂ ಅರಿಶಿಣ ಕುಂಕುಮವನ್ನು ಉಡುಗೊರೆಯಾಗಿ ಕೊಡಬೇಕಂತ ನಮ್ಮ ಎಲ್ಲ ಗ್ರಾಮಸ್ಥರು ತೀರ್ಮಾನ ತಗೊಂಡು ಅದನ್ನು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಕಲ್ಲರಳಿ ಹೂವಾಗಿ ದ್ಯಾಮವ್ವ ತಾಯಿಯಾಗಿ ನಮ್ಮ ಊರಿಗೆ ಬಂದಾಳ ಅಂತಂದ್ರೆ ನಮಗೆ ಭಾಳ ಹೆಮ್ಮೆ.